ನಮಸ್ಕಾರ ವೀಕ್ಷಕರೇ, JBM ಟಿವಿಗೆ ಸ್ವಾಗತ. ನಾನು ವೀರೇಶ್ ಬೆಳಗೇರಿ. ಲೋಕಸಭಾ ಚುನಾವಣೆಯ ಪೂರ್ವಭಾವಿ ಸಭೆಯಾಗಿ ಕಾರ್ಯಕರ್ತರ ಹಾಗೂ ಅಭಿಮಾನಿಗಳ ಸಮಾವೇಶವನ್ನು ಮಾಜಿ ಶಾಸಕ ಮಹದೇವಪ್ಪ ಯಾದವಾಡ್ ನಿನ್ನೆ APMC ಯಾರ್ಡ್ನಲ್ಲಿ ತಮ್ಮ ವಾಣಿಜ್ಯ ಮಳಿಗೆಯಲ್ಲಿ ಏರ್ಪಡಿಸಿದ್ದರು. ಈ ಒಂದು ಸಂದರ್ಭದಲ್ಲಿ ಅವರ ಬೆಂಬಲಿಗರು ನೂರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡು ಮಹದೇವಪ್ಪ ಯಾದವಾಡ್ ಅವರೇ ಮುಂದಿನ ನಮ್ಮ ನಾಯಕರು, ಅವರು ರಾಜಕೀಯದಿಂದ ದೂರವಾಗಬಾರದು, ರಾಜಕೀಯದಲ್ಲಿ ಸಕ್ರಿಯವಾಗಿ ಮುಂದುವರಿಯಬೇಕೆಂದು ಎಲ್ಲ ಕಾರ್ಯಕರ್ತರು ತಮ್ಮ ಅಭಿಪ್ರಾಯವನ್ನು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಮಲ್ಲಣ್ಣ ಯಾದವಾಡ್ ಹಾಗೂ ಮಹದೇವಪ್ಪ ಯಾದವಾಡ್ ಮಾತನಾಡಿ, ನಮ್ಮ ಕುಟುಂಬದ ಮೇಲೆ ಸಾಕಷ್ಟು ಜನ ವಿಶ್ವಾಸ ಇಟ್ಟಿದ್ದಾರೆ. ನಾವು ಯಾವುದೇ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡಿದರೂ ನಮ್ಮ ಮನೆಗೆ ಸುಮಾರು 40,000 ರಿಂದ 50,000 ಜನ ಬಂದು ನಮ್ಮನ್ನು ಬೆಂಬಲಿಸ್ತಾರೆ. ಹೀಗಾಗಿ ನಾವು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ವಂಚಿತರಾಗಿದ್ದರಿಂದ ತಟಸ್ಥವಾಗಿ ಉಳಿದಿದ್ದೆವು. ಈಗ ಲೋಕಸಭೆ ಚುನಾವಣೆ ಪ್ರಯುಕ್ತ ಜಗದೀಶ್ ಶೆಟ್ಟರ್ ಹಾಗೂ BSY ಎಲ್ಲ ರಾಜ್ಯ ನಾಯಕರುಗಳು ನಮಗೆ ಫೋನ್ ಮಾಡಿ ರಾಜಕೀಯವಾಗಿ ನೀವು ಸಕ್ರಿಯವಾಗಿ ಪಾಲ್ಗೊಳ್ಳಬೇಕೆಂದು ಕರೆ ಮಾಡಿ ತಿಳಿಸಿದಾಗ ತಮ್ಮೆಲ್ಲರ ಒಂದು ಅಭಿಪ್ರಾಯವನ್ನು ಸಂಗ್ರಹಿಸಿ ಮುಂದೆ ತಿಳಿಸುತ್ತೇವೆ ಅಂತ ಹೇಳಿದರು. ಇದೇ ಸಂದರ್ಭದಲ್ಲಿ ಮಹದೇವಪ್ಪ ಯಾದವಾಡ್ ಮಾತನಾಡಿ, ಗೆದ್ದವರು ಬೆಂಗಳೂರು ಸೇರಿದ್ರು, ಸೋತವರು ಬೆಂಗಳೂರು ಸೇರಿದ್ರು, ಕಾರ್ಯಕರ್ತರ ಒಂದು ಗತಿ ಏನಿಲ್ಲ, ಕಾರ್ಯಕರ್ತರಿಗೆ ಯಾರು ರಕ್ಷಣೆ ನೀಡ್ತಾರೆ ಅಂತ ಸವಾಲು ಹಾಕಿದರು. ಇನ್ನೂ ಹತ್ತು ಹಲವು ವಿಚಾರಗಳನ್ನು ಈ ಒಂದು ಸಮಾಲೋಚನಾ ಸಭೆಯಲ್ಲಿ ನಡೆಸಿದರು. ಬನ್ನಿ ನೋಡೋಣ. ಮುಂದಿನ 2024ರ ಚುನಾವಣೆ ಪ್ರಾರಂಭವಾದಂಥ ಸಂದರ್ಭದೊಳಗೆ ವಿಶೇಷವಾಗಿ ಇವತ್ತು ಬಹಳ ಕಹಿ ಘಟನೆಯನ್ನು ಮರೆತು ಮತ್ತೊಮ್ಮೆ ರಾಜಕಾರಣ ಮಾಡಬೇಕು ಬಿಡಬೇಕು ಅನ್ನುವಂಥ ಉದ್ದೇಶಿಸಿಕೊಂಡು ರಾಜ್ಯದ ಅನೇಕ ಹಿರಿಯ ಮುಖಂಡರು ಫೋನ್ ಮುಖಾಂತರ ಮಾತಾಡಿದಂಥ ಸಂದರ್ಭದೊಳಗೆ ತಮ್ಮ ಮುಂದೆ ಬಿಚ್ಚಿಡುವಂಥ ಕೆಲಸ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡುವಂಥ ಕೆಲಸ ಮಾಡಿ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ನನ್ನ ಹಿರಿಯ ಮುಖಂಡರೇ, ಮುಂಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಅಭಿಮಾನಿ ಸ್ವಾಭಿಮಾನಿಗಳ ಬಂಧುಗಳೇ, ಮಾಧ್ಯಮದ ಸ್ನೇಹಿತರೇ, ಒಂದು ವೇಳೆ ವಿಶೇಷವಾಗಿ ಇವತ್ತು ಚುನಾವಣೆ ನಿಂತು ಬಿದ್ದಿದ್ರೆ ಅಷ್ಟು ದುಃಖ ಹಾಕಿದ್ದಿಲ್ಲ. ತಾಲೂಕಾ ಅಭಿವೃದ್ಧಿ ಮಾಡಿ ಸಾಕಷ್ಟು 3,000ಕ್ಕಿಂತ ಹೆಚ್ಚು ಕೋಟಿಗಳನ್ನು ತಂದು ಅನೇಕ ಡೆವಲಪ್ಮೆಂಟ್ ಮಾಡಿದಂಥ ಸಂದರ್ಭದೊಳಗೆ ಇವತ್ತೊಂದು ಟಿಕೆಟ್ ತರ್ತೈತೆ ಅಂತಂದ್ರೆ ಬಹಳ ಅನ್ಯಾಯದ ಪರಮಾವಧಿ ಅಂತ ಭಾವಿಸಿಕೊಂಡು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷೇತರ ಕೊಡುವಂಥ ಸಂದರ್ಭಗಳು ಮತ್ತೊಮ್ಮೆ ತಮ್ಮ ಕರೆಸಿ ನಿಮ್ಮ ತೀರ್ಮಾನಕ್ಕೆ ನಾವು ಬದ್ಧ ಹಾಕಿ ಕ್ಯಾಂಡಿಡೇಟ್ ವಾಪಸ್ ತಗೊಂಡು ಒಂದು ವೇಳೆ ವಿಶೇಷವಾಗಿ ಇವತ್ತು ಚುನಾವಣೆ ನಿಂತು ಬಿದ್ದರೆ ಅದು ಬಹಳ ಬೆಲೆ ಇರ್ತೈತಿ. ತಾಲೂಕಿನಲ್ಲಿ ಗಟ್ಟಿ ಮುಟ್ಟಿಯಾಗಿ ಹೇಳಾಕ ಯಾಕೋ ಗಂಡು ಮಕ್ಕಳು ಅಂತ ಹೇಳಾಕ ತಾಕತ್ತಿರ್ತೈತಿ. ಇವತ್ತು 11 ತಿಂಗಳ ಚುನಾವಣೆ ಮುಗಿದ ಮ್ಯಾಗ ಬಂದದ್ದು ಬೆಂಗಳೂರು ಸೇರ್ತೀವಿ, ಬಿದ್ದದ್ದು ಬೆಂಗಳೂರು ಸೇರ್ತೀವಿ. ಇಂಥ ಸಂದರ್ಭದೊಳಗೆ 11 ತಿಂಗಳೊಳಗೆ ನನ್ನ ತಾಲೂಕಿನ ಜನರ ಪರಿಸ್ಥಿತಿ ಏನಾಗೈತಪ್ಪ ಅನ್ನುವಂಥ ಸಂದರ್ಭದೊಳಗೆ ಇವತ್ತು ಕಣ್ಣೀರಿಡುವಂಥ ಸಂದರ್ಭ ಹೊರಗೆ ಬಂದಂಥ ಸಂದರ್ಭದೊಳಗೆ ಇವತ್ತು ಅಭಿಮಾನದಿಂದ ಯಾರ್ಯಾರು ತಮ್ಮ ಪಕ್ಷಕ್ಕೆ ಹಾಕಿರ್ತಾರೋ, ಯಾರ್ಯಾರು ತಮ್ಮ ಇದಕ್ಕೆ ಚಿನ್ನಾಚಿದ್ರಾಗಿ ಹೋದಂಥ ಸಂದರ್ಭದೊಳಗೆ ನಾನು ಇವತ್ತು ಸಾಕಷ್ಟು ಮುಖಂಡರು ನನ್ನ ಮನೆಗೆ ಬರ್ತಂಥ ಸಂದರ್ಭದೊಳಗೆ ಮುಂದೆ ಹೆಂಗ್ರಿ ನಮ್ಮ ಗತಿ ಅಂತ ಕೇಳಿದ್ರು. ಸಾಕಪ್ಪ, ನಾನು ರಾಜಕಾರಣ ಸಾಕಿನ ಅಂತ ಹೇಳಿಲ್ಲ. ಇಲ್ಲ ಬಿಟ್ಟು ನಮ್ಮ ಗತಿ ಏನು ಅಂತ ಕೇಳಿದ್ರು. ಅಲ್ಲೂ ನನ್ನ ಟಿಕೆಟೇ ಕೊಟ್ಟಿಲ್ಲ ವಿರೋಧ ಪಕ್ಷದಾಗ ನಿಂತು ಬಿದ್ದರೆ ಕಿಮ್ಮತ್ತಲ್ಲಿ ಸಿಗ್ತಿತ್ತು, ಮತ್ತೆ ಹೆಂಗೆ ಹೇಳ್ಬೇಕು ಅಂತ. ಆದರೂ ಜನರ ಅಭಿಪ್ರಾಯ ಕೇಳ್ಕೊಂಡು ಇವತ್ತು ಸಾಕಷ್ಟು ನನಗೆ ನೀವು ಅಂತ ಈಗೂ ಕೆಲಸ ಮಾಡಿಲ್ಲ. ಮತ್ತು 11 ತಿಂಗಳದೊಳಗೆ ಯಾರು ಬರ್ತಾರ, ಪೊಲೀಸ್ ಸ್ಟೇಷನ್ ಇರ್ಬೋದು, ತಹಸೀಲ್ದಾರ್ ಕಚೇರಿ ಇರ್ಬೋದು, ಮುನ್ಸಿಪಾಲ್ಟಿ ಇರ್ಬೋದು, ಈಗೂ ನನ್ನ ಕೆಲಸ ನಾ ಬಿಟ್ಟಿಲ್ಲ. ಒಂದು
ಇಲ್ಲರಿಪ್ಪ ನಾವು ಎಲ್ಲಿ ಹೋಗುದಿಲ್ಲ ನಮ್ಗೆ ಮಾಡಬೇಕಂತ ಸಂದರ್ಭದೊಳಗೆ ಆ ಸಂದರ್ಭದೊಳಗೆ ಇನ್ನೂ ಇವತ್ತು ಬಂದವರು ಹೋದ್ರು ಬಿದ್ದವ್ರು ಹೋದ್ರು ಏನಾರ ಒಂದು ಪ್ಯಾಕೆಟ್ ಅಕ್ಕಿ ಕೊಡವ್ ನಾನು ರಾಮರದಾಗ ಒಬ್ಬ ಮತ್ತಾರು ಕೊಡುವುದಿಲ್ಲ ಸುಳ್ಳು ಅಂತೂ ಕರೆಯಿತು ನನ್ನ ತಾಕತ್ತು ಎಷ್ಟೈತೆ ನಾ ಕೊಡುವಂಥ ಕೆಲಸ ಮಾಡೀನಿ ಅದಕ್ಕೆ ಮೊನ್ನೆ ಚುನಾವಣೆ ಬಂದ 10 ತಿಂಗಳವರೆಗೂ ರಾಜ್ಯದ ನಾಯಕರು ಬೆಂಗಳೂರಿಗೆ ಹೋದ್ರೆ ಒಂದು ದಿವಸ ಯಾವ ಲೀಡರ್ಗೂ ಭೇಟಿಯಾಗಿಲ್ಲ ಯಾವ್ಯಾವುದು ಲೇಟ್ ಆಗಿಲ್ಲ ನಾನು ಸಾಕಷ್ಟು ಸಲ ಬೆಂಗಳೂರಿಗೆ ಹೋಗಿನಿ ವಿಧಾನಸಭೆದೊಳಗೂ ಹೋಗಿಲ್ಲ ಒಂದು ದಿವಸ ನಾನು ಲೀಡರ್ಗೆ ಭೇಟಿ ಆಗಿ ಹೋಗಿಲ್ಲ ಕೇಳಕ್ಕೆ ಹೋಗಿಲ್ಲ ನನಗೆ ಮನಸ್ಸಿಗೆ ಕೆಟ್ಟ ಆಗ್ಬಿಟ್ಟು ಯಾಕೆ ಹೋಗಿ ಬಿಡಪ್ಪ ಅಂತ ಏಕೇಸಿ ಕೆಲವೊಂದು ಕೇಳಿದ್ರೆ ನೀವು ಗತಿ ಹೆಂಗ್ರಿ ಮುಂದೆ ಹೆಂಗೆ ನೀವು ನನ್ನೆಲ್ಲ ನಮ್ಮ ಮರೆತು ಹೋಗಕ್ಕೆ ಹೋಗ್ಬೇಡ್ರಿ ನೀವು ನಮ್ಮ ಬಲಗೈ ಮಾಡ್ರಿ ನೀವು ಇರ್ಬೇಕಂತ ಕೇಳಿದಾಗ ಆಯ್ತಪ್ಪ ಮುಂದೆ ಹೆಂಗೆ ಕಾಲ ಬರ್ತೈತಿ ಮುಂದೆ ಯಾವ ಬರ್ತಾನೆ ಬರೋಲಕ್ಕ ನನ್ನ ಅತ್ತಿ ಮುಗೀತಪ್ಪ ಅಂತ ಹೇಳಿ ಅಂಥ ಸಂದರ್ಭದೊಳಗೆ ಮೊನ್ನೆ ನಮ್ಮ ಶಂಕರಣ್ಣ ಮೋಡಿ ಅವರು ಜಗದೀಶ್ ಲಾವಟಿ ಅವರು ಸಾಕಷ್ಟು ಹಳ್ಳಿಯ ಮುಖಂಡರು ಕೂಡ್ಕೊಂಡು ನನ್ನ ಬಿಟ್ಟು ಎಲ್ಲೆಲ್ಲೋ ಹೋಗಿ ಬಂದಾರ ಅವರು ಬೆಂಗಳೂರಿಗೆ ಹೋಗ್ಯಾರ ಬೆಳಗಾವಿಗೆ ಹೋಗ್ಯಾರ ಇದಕ್ಕೆ ಹೋಗ್ಯಾರ ಆ ಸಂದರ್ಭದೊಳಗೆ ಎಲ್ಲೆಲ್ಲೂ ಹೇಳಿಕೆ ಏನೇನು ಮಾಡಿಬಿಟ್ರು ಲೋಕಸಭಾ ಅನೌನ್ಸ್ ಆದ್ಮೇಲೆ ಜಗದೀಶ್ ಶೆಟ್ಟರ್ 4 ಸಲ ಫೋನ್ ಹಚ್ಚಿದ್ರು ಶೆಟ್ಟರ್ ನಾನು ರಾಜಕಾರಣ ಬಿಟ್ಬಿಟ್ರಿ ನಮ್ಗೆ ನೀವು ಬೇಕಾದ್ರೆ ಕರ್ಕೊಂಡು ಮಾಡ್ರಿ ಅಂತೇಳಿ ನನ್ನ ಪರಿಸ್ಥಿತಿ ಹಂಗಾಗಿತ್ತು ನಿನಗಾರ ಕರೆದು ಟಿಕೆಟ್ ಕೊಟ್ರ ನನ್ನ ಪರಿಸ್ಥಿತಿ ಹಿಂಗಾಗಿತ್ತು ನೀ ಏನ್ ಮಾಡವ ಅಂತ ಹೇಳ್ತೀನಿ ನನ್ಗೆ ಕರೆಯಕ್ಕೆ ಹೋಗ್ಬೇಡ್ರಿ ನಾವು ಬರೋದು ಅಂತ ಹೇಳ್ಬಿಟ್ಟು ನಾವು ಆದರೂ ಹಂಗೆ 2 ದಿವಸಕ್ಕೊಮ್ಮೆ 3 ದಿವಸಕ್ಕೊಮ್ಮೆ ಹಚ್ಚದು ಆ ನಂತರ ಮತ್ತೆ ಸನ್ಮಾನ್ಯ ಯಡಿಯೂರಪ್ಪನವ್ರು ನಿನ್ನೆ ಮಾತಾಡಿದ್ರು 15 ದಿವಸದಿಂದ ಮಾತಾಡಿದ್ರು ಮತ್ತು ಆ ನಂತರ ಮುರುಗೇಶ್ ನಿರಾಣಿ ಪ್ರಭಾಕರ್ ಕೋರೆ ಅವರು ನೀ ಮದುವೆಪ್ಪ ನಿನ್ನ ಮೇಲೆ ಕೈಯನ್ನು ಮಂದಿ ಲುಕ್ಷಾನ ಹಾಕಾರ ಮಾಡಕ್ಕೆ ಹೋಗ್ಬೇಡ ಅಂತ ಹೇಳಿದ್ರು ಪ್ರಭಾಕರ್ ಕೋರೆ ಅವರು ಇದೆಲ್ಲ ಬಂದಂಥ ಸಂದರ್ಭದೊಳಗೆ ಏನು ಮಾಡ್ಬೇಕು ಅನ್ನುವಂಥ ಸಂದರ್ಭದೊಳಗೆ ನಿನ್ನೆ ಯಡಿಯೂರಪ್ಪ ಬೆಳಿಗ್ಗೆ ಫೋನ್ ಹಚ್ಚಿದ್ದ ಬೆಳಿಗ್ಗೆ 11 ಗಂಟೆ ಫೋನ್ ಹಚ್ಚಿದ ಯಾದವಾಡ ಆರಾಮದಿಲ್ಲಪ್ಪ ಅಂತ ಕೇಳಿದ ನನಗೇನೈತ್ರಿ ಆರಾಮದನಂತ ಹೇಳಿದ ಆರಾಮದಿನಂಥ ಸಂದರ್ಭದೊಳಗೆ ಇಲ್ಲಪ್ಪ ಲೋಕಸಭಾ ಚುನಾವಣೆ ಗೆಲ್ಲಿಸುವ ನಾನು ಜವಾಬ್ದಾರಿ ನಂದು ಐತೆ ಅಂತ ಹೇಳಿದ್ರು ಹಿಂಗೆ ಎಲ್ಲರೂ ಹಿಂಗೆ ಹೇಳ್ಕೊತ ಬಂದ್ರಿ ಹಿಂಗೆ ಪರಿಸ್ಥಿತಿ ಆಗೈತೆ ಅಂತ ಹೇಳಿ ಇಲ್ಲ ನೋಡಕ್ಕೆ ಹೋಗ್ಬೇಡ ನಾನೇ ಬರ್ತದೆ ಅಂತ ಹೇಳಿ ನೀವು ಬರುಮಟ್ಟ ನಾ ಬರ್ರಿ ಬಂದು ಕೂಡ ಮಾತಾಡೋಣ ಅಂತ ಹೇಳಿ ಅದಕ್ಕೆ ಈ ಪರಿಸ್ಥಿತಿ ಏನಾಗೈತಿ ಈಗ ಚುನಾವಣೆ ನಿಂತು ಬಿದ್ದವರು ಜವಾಬ್ದಾರಿ ತಗೊಂಡು ಮತದ 68,000 ಮತದ ಹಾಕಿದಂಥ ಸಂದರ್ಭದೊಳಗೆ ಅವ್ರ ನೋವುಗಳನ್ನು ಅಲಿಸ್ಬೇಕಾಗತ್ತೆ ನಾವು ಅವ್ರ ನೋವುಗಳು ಅಲಿಸ್ಲಿಕ್ಕೆ ಅಂತಂದ್ರೆ ಹೋಗಿ ಕುಂತು ಬಿಟ್ರೆ ಗತಿ ಪರಿಸ್ಥಿತಿ ಆಗತ್ತೆ ಆ ಸಂದರ್ಭದೊಳಗೆ ದಯವಿಟ್ಟು ನಾನು ನಿನ್ನೆ ಜಗದೀಶ್ ಶೆಟ್ಟರ್ ಬಂದು ಬ್ಯಾಡ್ರಿ ಶೆಟ್ಟರ್ ಸುಮ್ಮನೆ ಇದ್ದಾರು ಕರ್ಕೊಂಡು ಮಾಡ್ರಿ ಅಂತ ಹೇಳಿನ ಹೇಗೆ ಆಗೋದಿಲ್ಲ ಅಂತಂದ್ರೆ ಬರ್ರಿ ಅಂತ ಹೇಳಿ ಬಂದು ಕೂಡ ಸಾಕಷ್ಟು ಮಂದಿ ನಾಣಿನ ಮಂದಿಗೆ ಹೇಳ್ತಾರೆ ಮತ್ತು ದಯವಿಟ್ಟು ಯಾರಿಗೂ ಫೋನ್ ಹಚ್ಚಿ ಕಳಿಸಿದ್ದಿಲ್ಲ ಏನು ಜಗದೀಶ್ ಶೆಟ್ಟರು ನಾಳೆಗೆ ಟಿ ವಿ ಒಳಗೆ ಮಾಧ್ಯಮದೊಳಗೆ ವಿಸ್ತಾರ ಆಗತ್ತಲ್ಲ ಅದೆಲ್ಲ ಇಲ್ಲ ನಾಳೆಗೆ ಮಾದೇವಪ್ಪ ಯಾದವ್ ಕಡೆ ಹೊಂಟು ಅಂತ ಹೇಳಿ ಮಂದಿ ಸುಮಾರು 400-500 ಮಂದಿ ಕೂಡಿದಂಥ ಸಂದರ್ಭದೊಳಗೆ ನಾನು ಇವತ್ತು ವಿಶೇಷವಾಗಿ ನಮ್ಮ ಮನೆತನದಲ್ಲಿ ಸುಮಾರು ನಮ್ಮ ತಂದೆಯವರು ಹಿಡ್ಕೊಂಡು 50 ವರ್ಷದಿಂದ ನಮ್ಮ ತಂದೆಯವರು 30-40 ವರ್ಷ ಮಾಡಿದ್ರು ನಮ್ಮಣ್ಣ ನಾವು ಕೂಡ್ಕೇಸಿ ನಮ್ಮಣ್ಣ 50 ವರ್ಷ ನಾವು 30 ವರ್ಷ ಜನಸಂಪರ್ಕದಲ್ಲಿ ಇದ್ವು ಇನ್ನೂವರೆಗೆ ನಮ್ಮ ತಮ್ಮತಮ್ಮರದಾರ ನಮ್ಗೆ ಜನಸಂಪರ್ಕದ ವ್ಯವಹಾರದ ಸಂಪರ್ಕ ಐತಿ ಆ ಸಂಪರ್ಕ ಇಟ್ಕೊಂಡು ಬಂದಂಥ ಸಂದರ್ಭದೊಳಗೆ ನಾವು ರಾಜಕಾರಣ ಬೇಡ ಅನ್ನುವಂಥ ಸಂದರ್ಭದೊಳಗೆ ಹಂಗೆ ಮಾಡೋಕ್ಕೆ ಬರೋದಿಲ್ಲ ದಯವಿಟ್ಟು ನಿಮ್ಮ ನಿರ್ಣಯ ಇವತ್ತು ನಾ ಕೇಳ್ಕೊಂಡು ಮುಂದುವರಿಬೇಕು ಬೇಡಬೇಕು ಅನ್ನುವಂಥದ್ದು ನಿಮ್ಮ ಜಗದೀಶ್ ಶೆಟ್ಟರ್ ಹೇಳಿದ್ರು ನಾನು ಇಲ್ಲ ನಮ್ಮ ಜನಗಳ ಜನತಾ ನ್ಯಾಯಾಲಯದಿಂದ ಅವ್ರೇನು ತೀರ್ಮಾನ ಕೊಡ್ತಾರೆ ಆ ತೀರ್ಮಾನಕ್ಕೆ ನಾ ಬದ್ದಾಕಿನಿ ಆ ನಂತರ ನಿಮ್ಗೆ ಹೇಳ್ತಾನೆ ಅಂತ ಹೇಳಿ ಅದಕ್ಕೆ ನಿಮ್ಮ ಅನಿಸಿಕೆಗೆ ಮುಂದುವರಿಬೇಕು ಬೇಡ ಜನಸಂಖ್ಯೆ ಬಂದಿರಿ ಅದಕ್ಕೆ ದಯವಿಟ್ಟು ಬರೋ ದಿನಮಾನದಲ್ಲಿ ನಾಳಿನ ನಾವು ಜಗದೀಶ್ ಶೆಟ್ಟರಿಗೆ ಇವತ್ತು ನಾಳೆ ಫೋನ್ ಮುಖಾಂತರ ಮಾತಾಡೋದು ನಮ್ಮ ಜನರು ಒಪ್ಪಿಗೆ ಕೊಟ್ಟಾರ ನಾವು ಮುಂದುವರಿತೀವಿ ಮುಂದಿನ ಜವಾಬ್ದಾರಿ ತಾಲೂಕು ಜವಾಬ್ದಾರಿ ಕೊಡಬೇಕು ಅನ್ನುವಂಥದ್ದು ಮಾತಿಟ್ಕೊಂಡು ಮುಂದಿನ ಬರೋ ದಿನಮಾನದಲ್ಲಿ ಮೇ 7ನೇ ತಾರೀಕಿನ ಚುನಾವಣೆ ನಡೀತಕ್ಕಂಥ ಸಂದರ್ಭದೊಳಗೆ ನಾನು ನಿಮ್ಮ ಹಳ್ಳಿಗೆ ಬಂದಾಗ ಜೊತೆಯಾಗಿ ಕೂಡ್ಕೊಂಡು ಬೂತ್ ಮಟ್ಟದ ಯಶಸ್ವಿ ಮಾಡಲಿಕ್ಕೆ
ಮತಗಳನ್ನು ಮತ್ತೊಮ್ಮೆ ಅಲ್ಲಿ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು, ಜಗದೀಶ್ ಶೆಟ್ಟರ್ ಕೇಂದ್ರ ಸಚಿವರಾಗಬೇಕು, ಅವ್ರು ಆರಿಸ್ಕೊಳ್ಸು. ಇವತ್ತು ಕಾಂಗ್ರೆಸ್ ದೇಶದೊಳಗೆ ಎಷ್ಟು ಟಿಕೆಟ್ ಕೊಟ್ಟಾರೆ ಕಾಂಗ್ರೆಸ್ದೊಳಗ್ರಿ? ಭಾಳ 120 130 ಟಿಕೆಟ್ ಕೊಟ್ಟಾರೆ. ಇವತ್ತು ಇಡೀ ದೇಶ ತುಂಬ ಇವತ್ತು ಹೆಂಗೆ ಪ್ರಧಾನಮಂತ್ರಿ ಆಕಾರ ಅವ್ರು ಕಾಂಗ್ರೆಸ್ದವರು? ವಿರೋಧ ಪಕ್ಷ ನಾಯಕರು ಆಗುದಿಲ್ಲ. ಬಿಜೆಪಿ ಅವರು 400 ಕೊಟ್ಟಾರ, ಮಿತ್ರ ಪಕ್ಷ ಕೊಡ್ಕೊಂಡು 543 ಕೊಟ್ಟಾರ. ಅದಕ್ಕೆ ಆ ಸಂದರ್ಭದೊಳಗೆ ನಾನು ವಿಶೇಷವಾಗಿ ಗಮನ ಇಟ್ಕೊಂಡು ಇವತ್ತು ಸುಳ್ಳು ಹವಾ ಮಾಡ್ತಾರ, ಆ ಹವಾ ತಲೆ ಕೆಡ್ಸಕ್ಕೆ ಹೋಗಬೇಡಿ. ಕಾಂಗ್ರೆಸ್ದಲ್ಲ ಹಿಂದಿಂದ ಬಂದದ್ದು ಚಟ ಅದಾವ, ಅವರು ಸುಳ್ಳು ಹೇಳೋದು ಚಟ ಅದಾವ. ಈಗ ಬಂಧುಗಳೇ 11 ತಿಂಗಳಾದ್ರೆ ತಾಲೂಕುದೊಳಗೆ ಒಂದರ ಡೆವಲಪ್ಮೆಂಟ್ ಆಗೈತೆ ಹೇಳ್ರಿ. ನಮ್ರ 439 ಕೋಟಿ ರೂಪಾಯಿ ಕೊಡಿ ವಾಟರ್ ಸಪ್ಲೈ ಚಾಲು ಆಯ್ತು. 240 ಕೋಟಿ ರೂಪಾಯಿ ಮನೆ ಮನೆಗೆ ಗಂಗೆ ಅದು ಚಾಲು ಅದಾವ. ರೋಡ್ ಸುಮಾರು 400 ಕೋಟಿ ರೂಪಾಯಿ PWD ರೋಡ್ ತಂದಂಥ ಸಂದರ್ಭದೊಳಗೆ ಜಿಲ್ಲಾ ಪಂಚಾಯತ್ ಇರ್ಬೋದು, ಮುನ್ಸಿಪಾಲ್ಟಿ ವರ್ಕ್ಗಳು ಇರ್ಬೋದು, ಸಾಕಷ್ಟು ಪ್ರಾಮಾಣಿಕ ಪ್ರಯತ್ನ ಮಾಡಿ ನಾವು ಕೆಲಸ ತಂದು ಆ ಕೆಲಸವನ್ನು ಕಣ್ಮುಂದೆ ಇವತ್ತು ನನ್ನ ಅಧಿಕಾರಿ ಇಲ್ಲ ಖರೆ ಅದನ್ನು ಸಂತೋಷ ಪಡ್ತೀನಿ. ನಾ ಮಾಡಿದ ಕೆಲಸ ಐತಪ್ಪ ಅನ್ನೋ ಸಂತೋಷ ಪಡ್ತೀನಿ. ಅದಕ್ಕೆ ನನ್ನ ಮನೆತನಕ್ಕೆ ನೀವೇನಕ್ಕೆ ನಿಮ್ಮ ತಂದೆಯವರ ಕಾಲದಿಂದ ನಮಗೆ ಬೆಂಬಲ ಕೊಟ್ಕೊತ ಬಂದಿರಿ. ನಾನು ಚಿರಋಣಿಯಾಗಿ ಇವತ್ತು ನಿಮ್ಮ ಮತ್ತೊಮ್ಮೆ ನಿಮ್ಗೂ ನಾನು ಇರಿಸು ಮತ್ತೊಮ್ಮೆ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಮತಗಳು ಕಳಿಸ್ಕೊಟ್ರೆ ನಮಗೆ ಮತ್ತೆ ಕಿಮ್ಮತ್ತು ಸಿಗ್ತೈತಿ. ಈಗಾಗಲೇ ಕೆಲವೊಂದು BJP ಮುಖಂಡರು ನಿನ್ನೆ ಹೇಳಿದರು, ಅಲ್ಲಿ ಯಾಕೆ ಹೋದ್ರಿ ಇಲ್ಲಿ ಯಾಕೆ ಹೋದ್ರಿ. ಅವರೇ ಕರ್ಕೊಂಡು ಮಾಡತ್ತೀನಿ ಜಗದೀಶ್ ಶೆಟ್ಟರಿಗೆ, ಅವರೇ ಕರ್ಕೊಂಡು ಮಾಡತ್ತೀನಿ. ಅಲ್ರಿ ಊರು ಹಾಳು ಮಾಡೋ ಮಂದಿ ಕೂಡಿದಲ್ಲಿ ಅವ್ರು ಹೆಂಗ ನಿಮ್ಮನ್ನ ರಕ್ಷಣೆ ಮಾಡ್ತಾರೆ ಗೊತ್ತಾ? ಅಷ್ಟು ಊರು ಹಾಳು ಮಾಡೋ ಮಂದಿ ಐತದ್ರಾಗ ನಿಮ್ಮನ್ನ ಹೆಂಗ್ ರಕ್ಷಣೆ ಮಾಡ್ತಾರೆ? ಅದೇ ಹಿಂದಿನ ಬಿದ್ದ ಕ್ಯಾಂಡಿಡೇಟ್ ನೋಡಿ ಬರಾಕ್ ಹೊಲಿತೈತೆ ಬಂದ ಕೂಡಲೇ ರೊಕ್ಕನಾಗೆ ಉಳಿಸ್ತಾರ ಅಂತ ಹೇಳ್ತಾರೆ. ಇಲ್ಲಿ ನಾವು ಮಾನವೀಯತೆ ದೃಷ್ಟಿಯಿಂದ ನಾವು ಬಿದ್ದೀವಲ್ಲ, ಬಿದ್ದ ಮ್ಯಾಗ ಜನರ ತಾಲೂಕಿನವ್ರು ರಕ್ಷಣೆ ಕೊಡ್ಬೇಕಲ್ಲ. ಯಾವ ಮನುಷ್ಯಾಗ ಏನಾಯ್ತು? ನನ್ನ ವಿಶೇಷವಾದ ರಾಜಕಾರಣದೊಳಗೆ ನಮ್ಮ ಕಾರ್ಯಕರ್ತ ಹೇಳ್ತಾನ, ನೀವು ಹಂಗೆ ಬಸ್ ಸ್ಟ್ಯಾಂಡ್ ಮ್ಯಾಗ ಅಡ್ಡಾಡಕ್ಕೆ ಹೋಗ್ಬೇಡ, ನಮ್ಮ ಓಣಿ ಒಳಗೆ ಹಿಂಗೆ ಹಾದಬಾರಪ್ಪ ರೌಂಡ್ ಅಂತ ಹೇಳ್ತಿರ್ತಾನ. ಯಾಕಂತ ಕೇಳಿದ್ರು ನಮ್ಮ ಕಾರ್ಯಕರ್ತ ಅಲ್ಲಿ ಯಾರೋ ಅಂತ ಮಕ್ಕಳು ಬಡ್ದಾಡಿರ್ತಾರ. ಅವ ತ್ರಾಸು ತೊಗೊಂಡಿರ್ತಾನ, ಆ ತ್ರಾಸು ತೊಗೊಂಡಿರ್ತಾನ, ಒಳ್ಳೆ ಒದ್ದಾಡ್ತಿರ್ತಾನೆ. ಅವನು ಸುಖ ದುಃಖಗಳಿಗೆ ಕೇಳು ಅಂದ್ರೆ ಅವ್ನು ರಕ್ಷಣೆ ಕೊಡುನು. ಆ ಸಂದರ್ಭದೊಳಗೆ ಇವತ್ತು ನಿಮ್ಮ ಹಿಂಬಾಲ ಬಲಗೈ ಬಂಟ್ರಾಕಾರ, ನೀನು ನನಗೆ ಬಲಗೈ ಬಂಟ ಹಾಕಿರಿ. ನೀವು ಹಂಗೆ ಬಂದು ಕೇಸಿ ಮನ್ಯಾಗ ಕೂತ್ರೆ ಆಗೋದಿಲ್ಲ. ನಮ್ಮ ಕಾರ್ಯಕರ್ತರ ಊರಾಗ ಒಂದು ಯಾಕೆ ಅಡ್ಡಾಡಬೇಕಂತ ಹೇಳ್ತಂತಂದ್ರೆ ಅದು ಅಡ್ಡಾಡಿ ಸರ್ವೆ ಮಾಡಿರಿ. ನಮ್ಮ ಕಾರ್ಯಕರ್ತರು ನ್ಯಾಯ ಮಾಡಿರ್ತಾರೋ, ಮನ್ಯಾಗ ನ್ಯಾಯ ಮಾಡಿರ್ತಾರೋ, ಹೊರಗೆ ನ್ಯಾಯ ಬಂದಿರ್ತಾರೋ, ಸ್ವಲ್ಪ ಪುಡಾರ್ತನ ಮಂದಿ ಬಡ್ದಿರ್ತಾರೋ ಹೇಳೋದಿಲ್ಲ. ಅಂಥವ್ರ ರಕ್ಷಣೆ ಕೊಡ್ಬೇಕು ನಾವು. ಅಂಥ ರಕ್ಷಣೆ ಕೊಟ್ಟರೆ ನಿಮ್ಮ ಹಿಂಬಾಲ ಅವ್ರು ಇರ್ತಾರೆ. ನೀನು ನಮಗೆ ಬಲಗೈ ಬಂಟ ಹಾಕಿ ಅಲ್ಲಿ ಬೂತ್ ಮಟ್ಟದೊಳಗೆ ಓಟ್ ಹಾಕ್ಲಿಕ್ಕೆ ಸಾಕಷ್ಟು ಅನುಕೂಲ ಆಗೈತಿ. ಆ ದೃಷ್ಟಿ ಇಟ್ಕೊಂಡು ಮುಂದೆ ರಾಜಕಾರಣ ಮುಂದುವರಿಬೇಕಂತಂದು ಈಗ ನಾವು ವರಿ ಅಂತ ಹೇಳಿರಿ. ಈಗ ಮುಂದಿನ ಬರತಕ್ಕಂಥ ದಿನಮಾನದಲ್ಲಿ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡಿ ನೀಗುವಂಥ ಕೆಲಸ ವಿರೋಧ ಪಕ್ಷದೊಳಗೆ ಕುಳಿತುಕೊಂಡು ಪೊಲೀಸ್ ಸ್ಟೇಷನ್ ಇರ್ಬೋದು, ತಹಸೀಲ್ದಾರ್ ಕಚೇರಿ ಇರ್ಬೋದು, ಜಿಲ್ಲಾಧಿಕಾರಿ ಕಚೇರಿ ಇರ್ಬೋದು, ನಾ ಫೋನ್ ಮುಖಾಂತರ ಮಾಡಿಸುವಂಥ ಕೆಲಸ ಮಾಡ್ತೀನಿ. ಅತಿಶಯ ಮತ್ತೊಮ್ಮೆ ಆಗುವಂಥ ಆಗುವಂಥ ಕೆಲಸ ಇಲ್ಲ. ನನ್ನಂತಿ ಭರವಸೆ ಯಾವುದಾದ್ರೂ ಕೆಲಸ ಮಾಡೇ ಕೊಡ್ತೀನಿ. ಅದಂಥ ಸಮಸ್ಯೆ ಬಂದಾಗ ಅದು ಕೆಲವೊಂದು ಆಗೋದಿಲ್ಲ. ಅದನ್ನು ಆಗಲಿಲ್ಲ ಅಂತ ಅನ್ನೋಂಥ ಮನಸ್ಸಿಗೆ ಇದನ್ನು ಮಾಡೋಕ್ಕೆ ಹೋಗ್ಬೇಡ್ರಿ. ಭಾಳ ವಿಶೇಷವಾಗಿ ಇವತ್ತು ಮುಂದಿನ 2024 ಚುನಾವಣೆಯಲ್ಲಿ ಮೇ 7ನೇ ತಾರೀಕು ನಡೆಯುವ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳ ಮತ ಗಳಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡುವಂಥ ಕೆಲಸ ಮಾಡೋಣ. ಆ ದೃಷ್ಟಿಯಲ್ಲಿ ಮತ್ತೊಮ್ಮೆ ಎಲ್ಲರೂ ಒಪ್ಪಿಗೆ ಐತಲ್ಲ, ಜಗದೀಶ್ ಶೆಟ್ಟರ್ ಮಾಡ್ಬೋದಲ್ಲ, BJP ಮಾಡ್ಬೋದಲ್ಲ, ಮೋದಿ ಆರಿಸಿ ತರ್ಬೋದಲ್ಲ, ಮೋದಿ ಪ್ರಧಾನಮಂತ್ರಿ ಮಾಡೋದಲ್ಲ, ಜಗದೀಶ್ ಶೆಟ್ಟರ್ ಕೇಂದ್ರ ಸಚಿವರು ಮಾಡೋದಲ್ಲ. ಎಲ್ಲರಿಗೂ ವಂದಿಸಿ ನಮಸ್ಕಾರ. ಜನರುಗಳು ನಿನ್ನೆ ರಾತ್ರಿ 8 ಗಂಟೆಗೆ
ಗುರುವಾರ ಗುರುವಾರ ಕಡಿಬೇಕಾಗಿತ್ತು. ಹಬ್ಬ ದೊಡ್ಡ ಹಬ್ಬ ಇಂದಿನ ರಾತ್ರಿ ಫೋನ್ ಮುಖಾಂತರ ಎಲ್ಲ ಕಾರ್ಯಕ್ರಮ ಕರೆಸಿ ನಿರ್ಣಯ ತಗೋಬೇಕಂತ ಮುಂದಿನ ಬರೋದನ್ನು ಸಾಧಾರಣ ನಿರ್ಣಯ ತಗೊಂಡಿದ್ದಾರೆ. ಆ ನಿರ್ಣಯ ಕೊಟ್ಟಂಥ ಸಂದರ್ಭದೊಳಗೆ ಮುಂದಿನ ತಾಲೂಕಾ ಜಾತ್ರೆಗೆ ನಾನು ಹೋಗಿ ಭರವಸೆ ಕೊಟ್ಟಿದ್ದೀನಿ. ಆ ಭರವಸೆ ಪ್ರಕಾರ ಇವತ್ತು 11 ತಿಂಗಳ ಚುನಾವಣೆ ಆಗಿರುವಂಥ ಸಂದರ್ಭದೊಳಗೆ ನಮ್ಮ ಮತದಾರ ನಂದು ಇದ್ದಂಥ ಸಂದರ್ಭದೊಳಗೆ ಆ ನಂದು ಇವತ್ತು ಸಹಕರಿಸಿಕೊಳ್ಳಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡಿ ನನ್ನೇನು ಕಾರ್ಯಕರ್ತ ಪಡೆಗಳನ್ನು ಮತ್ತಷ್ಟು ಹುಮ್ಮಸ್ಸಿನಿಂದ ಕಟ್ಟಿ ಮಾಡ್ತೀನಿ. ಆ ದೃಷ್ಟಿಯಿಂದ ಮತ್ತೊಮ್ಮೆ ಈ ದೇಶದ ಪ್ರಧಾನಿ ಮಾಡಲಿಕ್ಕೆ ನರೇಂದ್ರ ಮೋದಿಯವರು ಮಾಡಲಿಕ್ಕೆ ತಂದೆ ಇವತ್ತು ನಮ್ಮ ಬೆಳಗಾವಿ ಜಿಲ್ಲೆಗೆ ಲೋಕಸಭಾ ಸದಸ್ಯರೇನ ಇವತ್ತು ಜಗದೀಶ್ ಶೆಟ್ಟರ್ ನೂರು ಗೆಲ್ಲಿಸುವಂತ ವಿಚಾರ ಅಲ್ಲಿ ಬೆಳಗಾವಿದಾಗ ಯಾರೋ ಹೇಳಿದರು ಅವರಿಗೆ ನಾವು ಟಿಕೆಟ್ ಹಾಕೋದು. ಅವರಿಗೆ ನಾವು ವಿಧಾನಸಭಾ ಚುನಾವಣೆ ನಮಗೆ ಬೆಂಗಳೂರು ಟಿಕೆಟ್ ಕೊಟ್ಟು ನನ್ನ ಯಾಕೆ ಕೇಳಿಲ್ಲ ಅಂತ ಬೆಂಗಳೂರು ನಮ್ಮ ಹಿರಿಯ ಮುಖಂಡ ಕೇಳಿಲ್ಲ. ಅಲ್ಲಲ್ಲ ಎಲ್ಲಿ ಈಗ ಮೊನ್ನೆ ನಮ್ಮ ಪಕ್ಷದ ಹಿರಿಯ ಮುಖಂಡ ಕೇಳಿದ್ರು ಲೋಕಲ್ ಕೊಡಬೇಕಂತ. ನನ್ನ ಅಮೃತ ತಾಲೂಕಿನ ಬಂದಾಗ ನನಗೆ ಯಾಕೆ ವಿಚಾರ ಮಾಡಿ ಹೋಗಿ ಅನ್ಬೇಕಂತ ಮಾತಾಡಿದ್ವಿ. ಆಯ್ತು ತಪ್ಪಾಗೈತೆ ಅಂತ ಹೇಳಿದ್ರು. ಅದು ಬರುವ ನಿರ್ಮಾಣದಲ್ಲಿ ಜಗದೀಶ್ ಶೆಟ್ಟರ್ ಲೋಕಸಭಾ ಚುನಾವಣೆಗೆ ಆರಿಸಿ ಕಳಿಸಿ ಕೇಂದ್ರದ ಸಚಿವರನ್ನಾಗಿ ಮಾಡಲಿಕ್ಕೆ ಮತ್ತೊಮ್ಮೆ ದೇಶದವರಿಗೆ ನರೇಂದ್ರ ಮೋದಿ ಅವರು ಮಾಡ್ತಕ್ಕಂಥ ಕೆಲಸ ಒಳ್ಳೆಯ ಕೆಲಸ ಅಭಿನಂದಿಸಿ ಅಭಿವೃದ್ಧಿ ಮಾಡಲಿಕ್ಕೆ ಕಾರ್ಯಕರ್ತರಲ್ಲಿ ಗೊಂದಲ ಇದೆ. ಚುನಾವಣೆ ಯಾರ ನೇತೃತ್ವದಲ್ಲಿ ನಡೀತಾ ಇದೆ ಅಂತ ಕಾರ್ಯಕರ್ತರಲ್ಲಿ ಗೊಂದಲ ಇದೆ. ನಾ ಇವತ್ತು ಜನರು ಯಾರವರು ಯಾರು ಕೊಡಬೇಕು ಆರಿಸ್ಕೊಡ್ಸೋದ್ರಿಂದ ಕೆಲಸ ಮೋದಿಯವ್ರ ಸಲ ಆರಿಸ್ಕೊಡ್ಸೋದು ತುಂಬ ಅವರು ಕೇಳ್ತಾರೆ ಇವ್ರು ಕೇಳ್ತಾರೆ ನನ್ನ ನಾಡಿಲ್ಲ. ನಾ ಹೇಳಿ ಇವತ್ತು ನಾನು ಚುನಾವಣೆ ಒಳಗೆ 2000 ವಿಧಾನಸಭಾ ಚುನಾವಣೆ ಒಳಗೆ ನಾ ಎಲ್ಲಿ ಮತ್ತೊಂದು ಹಾಕಿ ಬೇರೆ ಕ್ಷೇತ್ರಕ್ಕೆ ಹೋಗ್ತೀನಿ ಅಂತ ಹೇಳಿ ಹಾಕ್ಲಿಲ್ಲ ನಾವು